ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೋತ್ರು ಗೆದ್ರು ಅಭಿಮಾನಿಗಳು ಬಯಸೋದು ಮಹೇಂದ್ರ ಸಿಂಗ್ ಧೋನಿ ಬ್ಯಾಟಿಂಗ್ ಬೀಸ್ಲಿ ಅಂತ. ಆದರೆ ನಿನ್ನೆ ತಲಾ ಅಂತ ಆರಾಧನೆ ಮಾಡ್ತಿರುವಂಥ ಫ್ಯಾನ್ಸ್ ಕೂಡ ಧೋನಿ ವಿರುದ್ಧ ಸಿಟ್ಟಾಗಿದ್ರು. ಯಾಕಂದ್ರೆ 7ನೇ ಕ್ರಮಾಂಕದಲ್ಲಿ ಧೋನಿ ಬ್ಯಾಟಿಂಗ್ಗೆ ಬರ್ತಾರೆ ಅಂತ ಕಾಯ್ತಾ ಇದ್ರೆ ತಲಾ ಬಂದಿದ್ದು 9ನೇ ಕ್ರಮಾಂಕದಲ್ಲಿ. ಧೋನಿ ಬ್ಯಾಟಿಂಗ್ ಕ್ರಮಾಂಕ ಚೇಂಜ್ ಮಾಡಿದ್ಯಾಕೆ, ಈ ಬಗ್ಗೆ ಕ್ಯಾಪ್ಟನ್ ಋತುರಾಜ್ ಸ್ಪಷ್ಟನೆ ನೀಡದೆ ಇದ್ದಿದ್ಯಾಕೆ ಎಂಬ ಚರ್ಚೆ ಶುರುವಾಗಿದೆ. ಸಿಎಸ್ಕೆ ವಿರುದ್ಧ ಗೆದ್ದ ಬಳಿಕ ಆರ್ಸಿಬಿ ಆಟಗಾರರು ಮೈದಾನದಲ್ಲಿ ಸಂಭ್ರಮಿಸಿದ್ರು. ಇದೇ ವೇಳೆ ಫ್ಯಾನ್ಸ್ ಮನ ಗೆದ್ದಿರೋದು ಆರ್ಸಿಬಿ ಹೀರೋ ಮತ್ತು ತಲಾ ಪ್ರೀತಿ. ಮೈದಾನದಲ್ಲಿ ಮಹೇಂದ್ರ ಸಿಂಗ್ ಧೋನಿಯನ್ನ ವಿರಾಟ್ ಕೊಹ್ಲಿ ಹಗ್ ಮಾಡಿಕೊಂಡ್ರು. ಕೆಲ ಕ್ಷಣಗಳ ಕಾಲ ಪರಸ್ಪರ ಅಪ್ಪುಗೆಯಲ್ಲಿ ಮೈಮರೆತರು. ಈ ಭಾವನಾತ್ಮಕ ಕ್ಷಣಗಳನ್ನು ನೋಡಿ ಅಭಿಮಾನಿಗಳು ಕೂಡ ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಆರ್ಸಿಬಿ ಕ್ಯಾಪ್ಟನ್ ರಜತ್ ಪಾಟಿದಾರ್ ಧೋನಿ ಬಳಿ ಬರ್ತಾ ಇದ್ದಂತೆ ತಲೆ ಮೇಲಿದ್ದ ಕ್ಯಾಪ್ ತೆಗೆದು ಧೋನಿ ಕೈಕುಲುಕಿದ್ದಾರೆ. ಪಾಟಿದಾರ್ ಹಿರಿಯ ಆಟಗಾರ ಧೋನಿಗೆ ನೀಡಿದ ಗೌರವ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಸೋಲಿಸುವ ಮೂಲಕ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಟಾಪ್ 1 ನಲ್ಲಿದೆ. ಸತತ 2ನೇ ಗೆಲುವು ಸಾಧಿಸಿರುವಂತ ಆರ್ಸಿಬಿಯ ಮುಂದಿನ ಟಾರ್ಗೆಟ್ ಗುಜರಾತ್ ಟೈಟಾನ್ಸ್. ಏಪ್ರಿಲ್ 2ರಂದು ಗುಜರಾತ್ ಟೈಟಾನ್ಸ್ ವಿರುದ್ಧ ಆರ್ಸಿಬಿ ಮುಂದಿನ ಮ್ಯಾಚ್ ಅನ್ನು ಆಡಲಿದೆ. ವಿಶೇಷ ಅಂದ್ರೆ ಈ ಮ್ಯಾಚ್ ನಡೀತಾ ಇರೋದು ಬೆಂಗಳೂರಲ್ಲಿ. ತನ್ನ ನೆಲದಲ್ಲೇ ತಾನು ಹೊರಹಾಕಿದಂತ ಆಟಗಾರನಿಂದಲೇ ಸೋಲು ಕಂಡಿರುವ ಎಸ್ಆರ್ಎಚ್ ಓನರ್ ಕಾವ್ಯ ಮಾರನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ. ಹಿಂದೆ ತಂಡದಿಂದ ಕೈಬಿಡಲಾಗಿದ್ದಂಥ ನಿಕೋಲಸ್ ಪೂರನ್ 70 ರನ್ ಗಳಿಸಿ ಮಾಜಿ ತಂಡದ ಸೋಲಿಗೆ ಕಾರಣವಾಗಿರೋದು ಕಾವ್ಯ ಬೇಸರಗೊಳ್ಳುವಂತೆ ಮಾಡಿದೆ. ಕಾವ್ಯ ಅವರ ನಿರಾಸೆಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಲಕ್ನೋ ಪರ ಆಡ್ತಾ ಇರುವಂತಹ ಪೂರನ್ ತನ್ನ ಹೊಡಿಬಡಿ ಆಟದಿಂದಲೇ ಹೈದರಾಬಾದ್ ತಂಡದ ಮಾಲಕಿಗೆ ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಅಹಮದಾಬಾದ್ ಅಂಗಳದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಕಾದಾಟ ನಡೆಸಲಿವೆ. ಉಭಯ ತಂಡಗಳು ಮೊದಲ ಪಂದ್ಯದಲ್ಲಿ ಸೋಲು ಕಂಡಿದ್ದು ಮೊದಲ ಗೆಲುವಿನ ನಿರೀಕ್ಷೆಯಲ್ಲಿವೆ. ಜಿಟಿ ಎದುರಿನ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈ ಕ್ಯಾಪ್ಟನ್ ಆಗಿ ಸಾರಥ್ಯವನ್ನು ವಹಿಸಿಕೊಳ್ತಿದ್ದಾರೆ. ಮೊದಲ ಪಂದ್ಯದಿಂದ ಮುಂಬೈ ತಂಡವನ್ನ ಸೂರ್ಯಕುಮಾರ್ ಯಾದವ್ ಮುನ್ನಡೆಸಿದ್ರು. ತವರಿನ ಮೈದಾನದಲ್ಲಿ ಆಡೋಕೆ ಗುಜರಾತ್ ತಂಡ ಉತ್ಸಾಹದಲ್ಲಿದೆ. ಪಂಜಾಬ್ ವಿರುದ್ಧ ಮಾಡಿದ ತಪ್ಪುಗಳಿಂದ ಜಿಟಿ ಪಾಠ ಕಲಿತು ಪುಟಿದೇಳುವ ಅನಿವಾರ್ಯತೆ ಇದೆ. ಅಲ್ಲದೆ ಮುಂಬೈ ವಿರುದ್ಧ ಶುಭ್ಮನ್ ಗಿಲ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಗಿಲ್ ಮುಂಬೈ ವಿರುದ್ಧ ಇಲ್ಲಿಯವರೆಗೆ 12 ಪಂದ್ಯಗಳನ್ನು ಆಡಿದ್ದಾರೆ. 440 ರನ್ ಬಾರಿಸಿದ್ದಾರೆ. ಗಿಲ್ ಮುಂಬೈ ವಿರುದ್ಧ 1 ಶತಕ ಮತ್ತು 3 ಅರ್ಧ ಶತಕ ಸಿಡಿಸಿದ್ದಾರೆ. ಇದೇ ಉತ್ಸಾಹದಲ್ಲಿ ಇವತ್ತು ಜಿಟಿ ಕ್ಯಾಪ್ಟನ್ ಗಿಲ್ ಬ್ಯಾಟಿಂಗ್ನಲ್ಲಿ ಸೌಂಡ್ ಮಾಡ್ತಾರ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಮೊದಲ ಪಂದ್ಯ ಸೋತಿರುವಂತಹ ಮುಂಬೈ ಇಂಡಿಯನ್ಸ್ ಇದೀಗ ಜಸ್ಪ್ರೀತ್ ಬುಮ್ರಾ ಅವರನ್ನ ತುಂಬಾ ಮಿಸ್ ಮಾಡಿಕೊಳ್ತಾ ಇದೆ. ಇದರ ನಡುವೆಯೇ 2ನೇ ಪಂದ್ಯಕ್ಕೂ ಬುಮ್ರಾ ಕಣಕ್ಕಿಳಿಯೋದಿಲ್ಲ. ಆದರೆ ಬುಮ್ರಾ ಫಿಟ್ನೆಸ್ ಬಗ್ಗೆ ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಮುಂಬೈ ಕೋಚ್ ಮಹೇಲ ಜಯವರ್ಧನೆ ಬುಮ್ರಾ ಫಿಟ್ನೆಸ್ ಬಗ್ಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಏಪ್ರಿಲ್ನಲ್ಲಿ ನಡೆಯುವಂತಹ ಪಂದ್ಯಗಳಿಗೆ ಬುಮ್ರಾ ಟೀಮ್ ಸೇರಿಕೊಳ್ಳಲಿದ್ದಾರೆ. ಲಕ್ನೋ ಫ್ರಾಂಚೈಸಿಯಲ್ಲಿ ಎಲ್ಲವೂ ಸರಿ ಇಲ್ವಾ? ಲಕ್ನೋ ಮೆಂಟರ್ ಜಹೀರ್ ಖಾನ್ಗೂ ಟೀಮ್ ಕ್ಯಾಪ್ಟನ್ ರಿಷಬ್ ಪಂತ್ಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ವಾ? ಇಂಥ ಒಂದು ಶಾಕಿಂಗ್ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ ಮಾಜಿ ಕ್ರಿಕೆಟರ್ ಹರ್ಭಜನ್ ಸಿಂಗ್. ಜಹೀರ್ ಖಾನ್ ಮಾತಿಗೆ ರಿಷಬ್ ಪಂತ್ ಡೋಂಟ್ ಕೇರ್ ಅಂತಾರೆ. 2ನೇ ಪಂದ್ಯಕ್ಕೆ ಬಾಲ ಬಿಚ್ಚಿರುವಂತಹ ರಿಷಬ್ ಪಂತ್ ವಿರುದ್ಧ ತಂಡದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಎಂದಿದ್ದಾರೆ. ಭಾರತ ತಂಡದ ಆಟಗಾರ ಶ್ರೇಯಸ್ ಅಯ್ಯರ್ ಬಿಸಿಸಿಐನ ಕೇಂದ್ರ ಒಪ್ಪಂದದಲ್ಲಿ ಮತ್ತೆ ಬರಲಿದ್ದಾರೆ ಎಂಬ ಗುಡ್ ನ್ಯೂಸ್ ಅನ್ನ ಬಿಸಿಸಿಐ ಕೊಟ್ಟಿದೆ. ಭಾರತೀಯ ಕ್ರಿಕೆಟ್ ಮಂಡಳಿ ಭಾರತ ತಂಡದ ಆಟಗಾರರನ್ನ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಎಂದು ವಿಂಗಡಿಸಿ ಅವರಿಗೆ ಸಂಬಳ ನೀಡುತ್ತಿದೆ. 2024ರಲ್ಲಿ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರನ್ನ ಬಿಸಿಸಿಐ ಒಪ್ಪಂದದಿಂದ ತೆಗೆದುಹಾಕಲಾಗಿತ್ತು. ಈಗ ಶ್ರೇಯಸ್ ಅಯ್ಯರ್ ದೇಶೀಯ ಕ್ರಿಕೆಟ್ನಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದು ರಾಷ್ಟ್ರೀಯ ತಂಡದಲ್ಲೂ ಸ್ಥಾನ ಪಡೆದಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಿಸಿಸಿಐನ ಕೇಂದ್ರ ಒಪ್ಪಂದದಲ್ಲಿ ಯಾವ ಗ್ರೇಡ್ನಲ್ಲಿ ಇರ್ತಾರೆ ಎಂಬ ಕುತೂಹಲ ಗರಿಗೆದರಿದೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಹಾಗೆ ರವೀಂದ್ರ ಜಡೇಜಾ ಈವರೆಗೆ ಗ್ರೇಡ್ A+ ನಲ್ಲಿದ್ರು. ಆದರೆ T20 ವಿಶ್ವಕಪ್ ಗೆದ್ದ ನಂತರ ವಿರಾಟ್, ರೋಹಿತ್ ಮತ್ತು ಜಡೇಜಾ ಮೂವರು ಕೂಡ T20 ಮಾದರಿಯನ್ನು ತೊರೆದಿದ್ದಾರೆ. ಈಗ ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಮಾತ್ರ ಆಡ್ತಾರೆ. ಆದ್ರಿಂದ ಇವರ ಗ್ರೇಡ್ನಲ್ಲಿ ಇಳಿಕೆಯಾಗಬಹುದು ಎನ್ನಲಾಗ್ತಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.